ಹಾಯ್ ಗಾಯ್ಸ್, ಇವತ್ತು ನೀವು ನೋಡ್ತಾ ಇದ್ದೀರಾ ಟೊಯೋಟಾ ಫಾರ್ಚುನರ್ BS6 ವೇರಿಯಂಟ್ನಲ್ಲಿ. BS4 ವೇರಿಯಂಟ್ ನಾವು ವೀಡಿಯೋ ಮಾಡಿದ್ವಿ. ಇಲ್ಲಿ ಐ ಕಾರ್ಡಲ್ಲಿ ನೀವು ಕ್ಲಿಕ್ ಮಾಡಿ ನೋಡ್ಬೋದು. ಇದು ನೋಡ್ತಾ ಇದ್ದೀರಾ BS6 ವೇರಿಯಂಟ್. ಚೇಂಜಸ್ ಏನೂ ಇಲ್ಲ, ಜಸ್ಟ್ ನಿಮಗೆ ಮೈಲೇಜ್ ಸ್ವಲ್ಪ ವೇರಿ ಆಗುತ್ತೆ, ಎಂಜಿನ್ ರಿಫೈನ್ಮೆಂಟ್ ಇದೆ, ಮತ್ತೆಲ್ಲ ಸೇಮ್. ಫಾರ್ಚುನರ್ ಬಗ್ಗೆ ಜಾಸ್ತಿ ಹೇಳಬೇಕು ಏನಂತ ಇಲ್ಲ, ಯಾಕಂದರೆ ನಿಮಗೆಲ್ಲರೂ ಗೊತ್ತಿದೆ ಫಾರ್ಚುನರ್ ಒಂದು ಬಲ್ಕಿ ಮತ್ತು ಒಳ್ಳೆ ಲುಕ್ ಕೊಡುವ SUV, ತುಂಬ ದೊಡ್ಡ SUV. ನಮ್ಮ ರಾಜಕಾರಣಿ ಮತ್ತು ಈಗಿನ ಫಿಲ್ಮ್ ಆ್ಯಕ್ಟರ್ಸ್ಗಳ ಒಂದು ಸ್ಟೇಟಸ್ ಸಿಂಬಲ್ ಅಂತಲೇ ಹೇಳ್ಬೋದು ಫಾರ್ಚುನರ್. ತುಂಬ ಒಳ್ಳೆ ಸ್ಟ್ರೀಟ್ ಪ್ರೆಸೆನ್ಸ್, ತುಂಬ ಒಳ್ಳೆ ರೋಡ್ ಪ್ರೆಸೆನ್ಸ್ ಕೊಡುತ್ತೆ. ರೋಡಲ್ಲಿ ಹೋದಾಗ ಎಲ್ಲ ತುಂಬ ದೊಡ್ಡದಾದ ವೆಹಿಕಲ್ ಅಂತಲೇ ನಿಮಗೆಲ್ಲರಿಗೂ ಗೊತ್ತಿರ್ಬೋದು. ಹಾಗಾದರೆ ಫಾರ್ಚುನರ್ ಬಗ್ಗೆ ನೋಡೋದಾದರೆ ಪ್ರೈಸಲ್ಲಿ 33 ಲಕ್ಷದಿಂದ 39 ಲಕ್ಷದವರೆಗೂ ಇದೆ. 40 ಲಕ್ಷ ಟಾಪ್ ಆ್ಯಂಡ್ TRD ಇದೆ. 3 ವೇರಿಯಂಟಲ್ಲಿ ಬರುತ್ತೆ. 2.7 ಡೀಸೆಲ್, ಪೆಟ್ರೋಲ್ ಎರಡೂ ಇದೆ. 2.8 ಮತ್ತು 2.8 4 ವೀಲ್ ಡ್ರೈವ್. ಬನ್ನಿ ನೋಡೋಣ ಗಾಡೀಲಿ ಏನಿದೆ. ಇಲ್ಲಿ ನೋಡ್ಬೋದು ಟೊಯೋಟಾ ಲೋಗೋ ಇದೆ, ರೇಡಿಯೇಟರ್ ಗ್ರಿಲ್ ಮತ್ತು ಕ್ರೋಮ್ ಗಾರ್ನಿಷ್ ಟ್ರೀಟ್ಮೆಂಟ್ ಇದೆ. ಒಂದು ಒಳ್ಳೆ ಅಪೀಲಿಂಗ್ ಕೊಡುತ್ತೆ. ಇಲ್ಲಿ ನೋಡ್ತಾ ಇದ್ದಾರೆ ಹೆಡ್ ಲ್ಯಾಂಪ್ಸ್, ಇಲ್ಲಿ ನೋಡ್ಬೋದು ಫಾಗ್ ಲ್ಯಾಂಪ್. ಹಾಗೆ ಇಲ್ಲಿ ನೋಡ್ತಾ ಇದ್ದಾರೆ 17 ಇಂಚಸ್ಸಿಂದು ವೀಲ್. ಟಾಪ್ ಆ್ಯಂಡ್ ವೇರಿಯಂಟಲ್ಲಿ 18 ಇಂಚಸ್ಸಿಂದು ವೀಲ್ ಬರುತ್ತೆ. ಮೆಕ್ಫೆರನ್ ಸ್ಟ್ರಟ್ ಸಸ್ಪೆನ್ಷನ್ ಇದೆ ಇದಕ್ಕೆ. ಮತ್ತು ಡೈಮೆನ್ಷನ್ ವೈಸ್ ನೋಡಿದ್ರೆ 4.8 ಮೀಟರಿನ ಟೋಟಲ್ ಲೆಂತ್ ಇದೆ, 1.8 ಮೀಟರಿಂದು ಹೈಟ್ ಇದೆ, 220 ಮಿಲಿಮೀಟರ್ಸ್ ಅಷ್ಟು ಗ್ರೌಂಡ್ ಕ್ಲಿಯರೆನ್ಸ್. ಇಲ್ಲಿ ಕಲರಲ್ಲಿ ಇದೊಂದು ವೈಟ್, ಬ್ಲ್ಯಾಕ್ ಮತ್ತು ಇನ್ನೊಂದು ಸಫೈರ್ ಬ್ರೌನ್ ಅಂತ ಇದೆ. ಇಲ್ಲಿ ಓವರ್ವಿಯಮ್ ಟರ್ನ್ ಇಂಡಿಕೇಟರ್ ಲೈಟ್ ಅದರಲ್ಲೇ ಇದೆ. ಕ್ರೋಮ್ ಗಾರ್ನಿಷನ್ ಟ್ರೀಟ್ಮೆಂಟ್ ನೋಡ್ಬೋದು ನೀವು ಇಲ್ಲಿ. B-ಪಿಲ್ಲರ್ಸ್ ಮತ್ತು ವಿಂಡೋ ವಾಯ್ಸಸ್ ಕೂಡ ಆಕ್ಸೆಸರೀಸಲ್ಲಿ ಬರುತ್ತೆ, ಹಾಕ್ಸ್ಬೋದು ಅಷ್ಟೇ. ಇದು ಬ್ಯಾಕ್ ಲುಕ್. ಇಲ್ಲಿ ಮೇಲೆ ನೋಡ್ತಾ ಇದ್ದೀರಾ ಶಾರ್ಕ್ ಫಿನ್ ಆ್ಯಂಟೆನಾ, ರೂಫ್ ರೈಲ್ಸ್ ಇದೆ. ಹಾಗೆ ಇದು ನೋಡ್ತಾ ಇದ್ದೀರಾ ಫಾರ್ಚುನರ್ನ ಬ್ಯಾಕ್ ಲುಕ್. ಬ್ಯಾಕಲ್ಲೂ ಕೂಡ ಫ್ರಂಟ್ ಥರನೇ ಒಂದು ಬೆಲ್ಕಿ ಲುಕ್ ಇದೆ. ಇಲ್ಲಿ ನೋಡ್ತಾ ಇದ್ದೀರಾ ಟೈಲ್ ಲ್ಯಾಂಪ್, ಟರ್ನ್ ಇಂಡಿಕೇಟರ್ ಲೈಟ್ ಇದೆ. ಇಲ್ಲಿ ಕೂಡ ಕ್ರೋಮ್ ಇನ್ ಲೈನಲ್ಲಿ ಫಾರ್ಚುನರ್ ಅಂತ ಬ್ಯಾಜಿಂಗ್ ಇದೆ, ಟೊಯೋಟಾ ಲೋಗೋ. ರಿಯರ್ ವೈಪರ್, ಸ್ಟಾಪ್ ಲ್ಯಾಂಪ್ ಮೇಲೆ ಲ್ಯಾಂಪ್ ಇದೆ. ಎಲೆಕ್ಟ್ರಿಕಲಿ ಆಪರೇಟೆಡ್ ಬೂಟ್ ಇದು. ಬೂಟ್ ಸ್ಪೇಸ್ ನೋಡೋದಾದರೆ 296 ಲೀಟರ್, 296 ಲೀಟರ್ಸ್. ಹಿಂದಿನ 2 ಸೀಟ್ ಫೋಲ್ಡ್ ಆಗುತ್ತೆ. 2 ಸೀಟು ಫೋಲ್ಡ್ ಆದರೆ 716 ಲೀಟರ್ಸ್ ಅಷ್ಟು ಬೂಟ್ ಸ್ಪೇಸ್ ಸಿಗುತ್ತೆ ನಿಮಗೆ. ಇಲ್ಲಿ ಸ್ವಲ್ಪ ಕಂಪಾರ್ಟ್ಮೆಂಟ್ ಇದೆ, ಫಸ್ಟ್ ಏಡ್ ಕಿಟ್ ಇದೆ, ಸ್ವಲ್ಪ ಯೂಸರ್ ಮ್ಯಾನ್ಯಲ್ ಕೂಡ ಇಲ್ಲೇ ನೋಡ್ಬೋದು ನೀವು. ಮತ್ತು ಇಲ್ಲಿ ಒಂದು ಹುಕ್ ಬರುತ್ತೆ. ಹೀಗೆ ಸೀಟ್ ಫೋಲ್ಡ್ ಆಗಿದೆ. ಸೀಟ್ ಫೋಲ್ಡ್ ಮಾಡಲಿಕ್ಕೆ ಹೀಗೆ ಎಳೆದ್ರೆ ಸಾಕು, ಇದನ್ನ ಮೇಲೆ ಹಾಕಿ ಲಾಕ್ ಮಾಡಲಿಕ್ಕೆ. ಮತ್ತು ಹೀಗೆ ಪ್ರೆಸ್ ಮಾಡಿ ಸೀಟ್ಸ್ ಕರೆಕ್ಟಾಗಿ ಮಾಡಲಿಕ್ಕೆ. ಒನ್ ಟಚ್ ಸಿಸ್ಟಮ್, ಎಲೆಕ್ಟ್ರಿಕಲಿ ಆಪರೇಟೆಡ್ ಬೂಟ್ ಆದ್ದರಿಂದ ಒನ್ ಟಚ್ ಸಿಸ್ಟಮಿಂದ ಕ್ಲೋಸ್ ಆಗುತ್ತೆ ಬೂಟ್, ಮತ್ತು ಓಪನ್ ಕೂಡ ಹಾಗೆ. ಸೇಫ್ಟಿಯಲ್ಲಿ ನೋಡೋದಾದರೆ 7 ಏರ್ ಬ್ಯಾಗ್ ಸ್ಟ್ಯಾಂಡರ್ಡ್ ಇದೆ. ABS ಮತ್ತು ABD, ಟ್ರ್ಯಾಕ್ಷನ್ ಕಂಟ್ರೋಲ್, ಹಿಲ್ ಅಸಿಸ್ಟ್ ಕೂಡ ಇದೆ. ಬ್ಯಾಕ್ ಡೋರ್. ಇಲ್ಲಿ ನೀವು ನೋಡ್ಬೋದು ಸ್ವಲ್ಪ ಕ್ರೋಮ್ ಆ್ಯಕ್ಸೆಂಟ್ ಇದೆ. ಲೆದರ್ ಫಿನಿಷ್ನಲ್ಲಿ ಬ್ರೌನ್ ಮತ್ತು ಬ್ಲ್ಯಾಕ್ ಫಿನಿಶ್, ವೈಟ್ ಸ್ಟಿಚಿಂಗ್ ಇದೆ. ಗ್ಲಾಸಿ ಫಿನಿಷಲ್ಲಿ ಇಲ್ಲಿ ನೋಡ್ಬೋದು ಪವರ್ ವಿಂಡೋ ಕಂಟ್ರೋಲ್, ಬಾಟಲ್ ಹೋಲ್ಡರ್ ಮತ್ತು ಡೋರ್ ಬಿನ್. ಎಂಡ್ ಸ್ಪೀಕರಿನ ಟೋಟಲ್ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ ಫಾರ್ಚುನರ್ನಲ್ಲಿ. ತುಂಬ ಒಳ್ಳೆಯದು ಸ್ಪೀಕರ್ ಕ್ವಾಲಿಟಿ ಕೂಡ. ಸ್ವಲ್ಪ ಮೇಲೆ ಹತ್ತಿ ಕೂತ್ಕೊಬೇಕು. ಇಲ್ಲಿ ಸೀಟ್ ಮುಂದೆ ಮತ್ತು ಹಿಂದೆ ಮಾಡಲಿಕ್ಕೆ. ಆಮ್ರೆಸ್ಟಲ್ಲಿ ನೋಡೋದಾದರೆ ಹೀಗಿದೆ ಆಮ್ರೆಸ್ಟ್. ಪ್ರೆಸ್ ಮಾಡಿದ ತಕ್ಷಣ ಇಲ್ಲಿ 2 ಕಪ್ ಹೋಲ್ಡರ್ ಸಿಗುತ್ತೆ ನಿಮಗೆ. ಬ್ಲ್ಯಾಕ್ ಲೆದರ್ ಫಿನಿಷಲ್ಲಿ ಬರುತ್ತೆ, ಬ್ರೌನ್ ಕೂಡ. ಇಲ್ಲಿ ನೋಡ್ಬೋದು ರೀಡಿಂಗ್ ಲೈಟ್, AC ಕಂಟ್ರೋಲ್ಸ್ ಇದೆ, ಆಫ್ ಮತ್ತು ಏರ್ ಬ್ಲೋ ಹೇಗೆ ಕಂಟ್ರೋಲ್ ಆಗಬೇಕಂತ ರೀಡಿಂಗ್ ಲೈಟ್ ಇದು ಮೇಲೆ. ಮತ್ತು ಇಲ್ಲಿ ಹಿಂದಿನ ಪ್ಯಾಸೆಂಜರಿಗೆಲ್ಲ AC ವೆಂಟ್ ಇದೆ ರೂಫಲ್ಲಿ. ಲಾಸ್ಟ್ ಹೋಗಲಿಕ್ಕೆ ಇಲ್ಲಿ ಲಿವರ್ ಇದೆ, ಪ್ರೆಸ್ ಮಾಡಿದ ತಕ್ಷಣ ಈ ಸೀಟ್ ಫೋಲ್ಡ್ ಆಗುತ್ತೆ, ಹೋಗ್ಬೋದು ನೀವು. ಹೀಗೆ ಕಾಣ್ಬೋದು ನೀವು ಥರ್ಡ್ ರೋ ಸೀಟ್. 3 ಪ್ಯಾಸೆಂಜರ್ ಅಂತ ಹೇಳ್ತಾರೆ, ಆದರೆ ರೆಕಮೆಂಡೆಡ್ ಇರೋದು ಇಬ್ಬರಿಗೆ ಮಾತ್ರ. ಸ್ವಲ್ಪ ಕಂಜೆಸ್ಟೆಡ್ ಇದೆ ಸ್ಪೇಸ್, ಲೆಗ್ ಸ್ಪೇಸ್ ಅಷ್ಟೇ. ಸೀಟಲ್ಲಿ ಲಂಬಾ ಸಪೋರ್ಟ್ ಎಲ್ಲ ತುಂಬ ಒಳ್ಳೆಯದಿದೆ. ಲೆಗ್ ಸ್ಪೇಸಿನ ಮಾತಾಡೋದಾದರೆ ಮಿಡ್ ರೋನೇ ತುಂಬ ಕಂಫರ್ಟೇಬಲ್ ಇದೆ, ಸ್ವಲ್ಪ ಜಾಸ್ತಿ ಲೆಗ್ ಸ್ಪೇಸ್ ಸಿಗುತ್ತೆ ನಿಮಗೆ. ಇಲ್ಲಿ ನೋಡ್ತಾ ಇದ್ದೀರಾ ಡ್ಯಾಶ್ ಬೋರ್ಡ್, ಏನೂ ಚೇಂಜಸ್ ಇಲ್ಲ. ಮುಂದೋಗಿ ನೋಡೋಣ ಏನೇನಿದೆ ಅಂತ ಫೀಚರ್ಸ್ ಬಗ್ಗೆ. ಡ್ರೈವರ್ ಸೈಡ್ ಡೋರ್ ಇದು, ಕೀಲೆಸ್ ಎಂಟ್ರಿ ಬರುತ್ತೆ ಇದರಲ್ಲಿ. ಇದು ಡ್ರೈವರ್ ಡೋರ್.
ಇಲ್ಲಿ ಕೂಡ ನೋಡ್ಬೋದು ಸ್ವಲ್ಪ ಕ್ರೋಮ್ ಆಕ್ಸೆಂಟ್ ಇದೆ. ಮತ್ತು ಇಲ್ಲಿ ಬ್ರೌನ್ ಮತ್ತು ಬ್ಲ್ಯಾಕ್ ಲೆದರ್ ಅಪೋಲ್ಸ್ಟ್ರಿ, ವಾರ್ವಿಯಮ್, ಪವರ್ ವಿಂಡೋ ಕಂಟ್ರೋಲ್, ಚೈಲ್ಡ್ ಲಾಕ್, ಡೋರ್ ಇನ್ ಕಂಟ್ರೋಲ್ ಇದೆ. ಸ್ವಲ್ಪ ಸ್ಟೋರೇಜ್, ಇಲ್ಲಿ ಬಾಟಲ್ ಹೋಲ್ಡರ್ ಮತ್ತು ಇನ್ನೂ ಸ್ವಲ್ಪ ಡೋರ್ ಬೆನ್ ಸ್ಟೋರೇಜ್ ಇದೆ. ಎಂಡ್ ಸ್ಪೀಕರ್ ಇನ್ ಮ್ಯೂಸಿಕ್ ಸಿಸ್ಟಮ್. ಇದು ನೋಡ್ಬೋದು ಡ್ಯಾಶ್ಬೋರ್ಡ್ ಇನ್ ಲುಕ್. ಮತ್ತು ಇಲ್ಲಿ ನೋಡ್ಬೋದು ನೀವು 8 ವೇ ಅಡ್ಜಸ್ಟೇಬಲ್ ಸೀಟ್, 8 ವೇ ಅಡ್ಜಸ್ಟೇಬಲ್ ಸೀಟ್. ಇದು ಎಲೆಕ್ಟ್ರಿಕಲಿ ಆಪರೇಟೆಡ್. ಇದು ಕೂಡ ಏನು ಮ್ಯಾನ್ಯಲ್ ಕಂಟ್ರೋಲ್ಸ್ ಇಲ್ಲ. ಇಲ್ಲಿ ನೋಡ್ಬೋದು ಸೀಟಿಗೆ ಹಿಂದೆ ಮತ್ತು ಮುಂದೆ ಹೋಗ್ತಾ ಇದೆ. ಒಳಗೆ ಕೂತ್ಕೊಂಡು ನೋಡೋಣ. ಇಲ್ಲಿ ನೋಡ್ಬೋದು ನೀವು ಫಾರ್ಚುನರ್ನ ಸ್ಟೇರಿಂಗ್ ವೀಲ್. ಇಲ್ಲಿ MID ಇದೆ, ಮಲ್ಟಿ ಇನ್ಫಾರ್ಮೇಷನ್ ಡಿಸ್ಪ್ಲೇ. ಸ್ಟೇರಿಂಗ್ ವೀಲ್ನಲ್ಲಿ ಇಲ್ಲಿ ನೋಡ್ಬೋದು ಕಾಲ್ ಕಂಟ್ರೋಲ್ಸ್. ಮತ್ತು ಈ ಸೈಡ್ ಕ್ರೂಸ್ ಕಂಟ್ರೋಲ್ ಇದೆ. ಇಲ್ಲಿ AC ವೆಂಟ್ ಮತ್ತು ಇಲ್ಲಿ ಎಂಜಿನ್ ಸ್ಟಾರ್ಟ್ ಸ್ಟಾಪ್ ಬಟನ್. ಆನ್ ಮಾಡ್ಕೊಳ್ಳೋಣ. ಕೀ, ಇದು ಸ್ಟಾರ್ಟ್ ಆಯಿತು. ಮತ್ತು ಇಲ್ಲಿ ಪಾರ್ಕಿಂಗ್ ಕ್ಲಚ್ ಇದೆ. BS6ನ ಬ್ಯಾಜಿಂಗ್ ನೋಡ್ಬೋದು. ಹೀಗಿದೆ ಸೆಂಟರ್ ಕಾನ್ಸೋಲ್. ಇಲ್ಲಿ ಟೈಮ್ ತೋರಿಸ್ತಾ ಇದೆ. ಹಜಾರ್ಡ್ ಲೈಟ್ ಇದೆ. ಇಲ್ಲಿ 2 AC ವೆಂಟ್. ಇಲ್ಲಿ ನೋಡ್ಬೋದು ನೀವು 8 ಇಂಚಸ್ ಇಂದು ಸ್ಕ್ರೀನ್. ತುಂಬ ಓಲ್ಡ್ ಸ್ಕೂಲ್ ಡಿಸೈನ್ ಇದು ನೋಡ್ಬೋದು ನೀವು. ಇಲ್ಲಿ ಈಗಿನ ಸಣ್ಣ ಪುಟ್ಟ ಕಾರ್ಸಲ್ಲಿ ಸ್ವಲ್ಪ ಒಳ್ಳೆ ಥರ ಇಂಟರ್ಫೇಸ್ ಕೊಟ್ಟಿರ್ತಾರೆ. ಇದೊಂದು ಲ್ಯಾಗ್ ಅಂತಲೇ ಹೇಳ್ಬೋದು ಟೊಯೋಟಾ ಅವ್ರದ್ದು. ಟೊಯೋಟಾ ಅವರು ನೀವು ನೋಡ್ತಾ ಇದ್ರೆ ಪ್ಲೀಸ್. ಇಲ್ಲಿ ಆಡಿಯೋ ಕಂಟ್ರೋಲ್ಸ್, ಮೆನ್ಯೂ, ನೇವಿಗೇಷನ್, ನಮ್ಮ ಕರೆಂಟ್ ನೇವಿಗೇಷನ್ ತೋರಿಸುತ್ತೆ, ಮ್ಯಾಪ್ಸ್, ಮತ್ತು ಆಡಿಯೋ, ಟೆಲಿಫೋನ್, ಎಕಾನಮಿ ಮೋಡ್, ಮತ್ತು ಇದ್ರ ಜೊತೆಗೆ ಇನ್ನೊಂದು ಪವರ್ ಮೋಡ್ ಬರುತ್ತೆ. ಇಲ್ಲಿ CD ಪ್ಲೇಯರ್ ಮತ್ತು AC ಫ್ಲೋ ಕಂಟ್ರೋಲ್ಸ್, 12V ಸಾಕೆಟ್ ಇದೆ. ಇಲ್ಲಿ ಇದು ಕೀ ಹೋಲ್ಡರಿಗೆ ಅಂತಲೇ ಸ್ಪೇಸ್. ಇಲ್ಲೊಂದು ಸ್ವಲ್ಪ ಸ್ಟೋರೇಜ್ ಇದೆ. ಇಲ್ಲಿ ನೋಡ್ಬೋದು 6 ಸ್ಪೀಡ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್, 6 ಸ್ಪೀಡ್ ಆಟೋಮೆಟಿಕ್ ಕೂಡ ಆಪ್ಷನ್ ಇದೆ ಪ್ರತಿಯೊಂದು ವೇರಿಯಂಟಲ್ಲಿ. ಇಲ್ಲಿ ಪವರ್ ಕಂಟ್ರೋಲ್ಸ್, ಎಕನಾಮಿ, ಪವರ್, ಮತ್ತು ಇಲ್ಲಿ ನೋಡ್ತಾ ಇದ್ದೀರಾ ಆಮ್ರೆಸ್ಟಲ್ ಕೆಳಗಡೆ ಸ್ವಲ್ಪ ಕಂಪಾರ್ಟ್ಮೆಂಟ್ ಇದೆ. ತುಂಬ ಡೀಪೇ ಇದೆ ಇದು. ಬ್ರೌನ್ ಲೆದರ್ ಫಿನಿಶ್ನಲ್ಲಿ ಸೀಟ್ಸ್ ಇದೆ. ಇಲ್ಲಿ 2 ಡ್ರಾ ಬರುತ್ತೆ. ಮೇಲಿನ ಡ್ರಾ ಸ್ವಲ್ಪ ಕೂಲಿಂಗ್, ಇದು ಬಾಟಲ್ ಮತ್ತು ಏನಾದರೂ ಸ್ನ್ಯಾಕ್ಸ್ ಇಡಲಿಕ್ಕೆ. ಇಲ್ಲಿ ಇದು ಗ್ಲೌ ಬಾಕ್ಸ್, ಆಟೋ ಡಿಮ್ಮಿಂಗ್ ಮಿರರ್. ಇದು ಡ್ರೈವರ್ ಸೈಡ್ನ ವ್ಯಾರಂಟಿ ಮಿರರ್, ಲೈಟ್ ಜೊತೆಗೆ ಬರುತ್ತೆ ಇದು. ಇಲ್ಲಿ ಮಧ್ಯೆ ಸನ್ಗ್ಲಾಸ್ ಹೋಲ್ಡರ್, ರೀಡಿಂಗ್ ಲೈಟ್. ಇಲ್ಲಿ ಕೂಡ ವ್ಯಾನಿಟಿ ಮಿರರ್ ಇದೆ ಲೈಟ್ ಜೊತೆಗೆ. ಇದು ಹೀಗೆ ಕಾಣುತ್ತೆ ಡ್ರೈವರಿಂದ ಸ್ವಲ್ಪ ಮೇಲೆ ಥರ ಕೂತಿರೋ ಒಂದು SUV ಬಲ್ಕಿ ಲುಕ್. ಬನ್ನಿ ಹಾಗಾದರೆ ಎಂಜಿನಲ್ಲಿ ಏನೇನಿದೆ ಅಂತ ನೋಡೋಣ. ಕಾರ್ ಆನ್ ಇದೆ, ಆಫ್ ಮಾಡ್ಕೊಳ್ಳೋಣ ಇದನ್ನು. ಹಾಗೆ ಕೀ ಕೂಡ ಇದೆ. ಕ್ಲೋಸ್ ಮಾಡೋಣ ಡೋರ್. ಇದು ನೋಡ್ತಾ ಇದ್ದಾರೆ BS6 ಕಂಪ್ಲೇಂಟ್ ಫಾರ್ಚುನರ್ನ ಎಂಜಿನ್, ಪೆಟ್ರೋಲ್ ಇಂಜಿನ್ ಕೂಡ. ಫಾರ್ಚುನರ್ ಒಂದೇ ನಿಮಗೆ SUVಯಲ್ಲಿ ಕೊಡೋದು. ಇದು ನೋಡ್ಬೋದು ನೀವು 2800 cc ಡೀಸೆಲ್ ಇಂಜಿನ್. ಇದು 4 ಸಿಲಿಂಡರ್ ಟರ್ಬೋ ಚಾರ್ಜ್ ಡೀಸೆಲ್ ಇಂಜಿನ್ ಪ್ರೊಡ್ಯೂಸ್ ಮಾಡುತ್ತೆ. 174 ಹಾರ್ಸ್ ಪವರ್ ಮತ್ತು 450 ನ್ಯೂಟನ್ ಮೀಟರ್ಸ್ ಅಷ್ಟು ಟಾರ್ಕ್. ತುಂಬ ಒಳ್ಳೆ ಟಾರ್ಕ್ ಇದು. ಪೆಟ್ರೋಲನ್ನು ನೋಡೋದಾದರೆ 245 ನ್ಯೂಟನ್ ಮೀಟರ್ಸ್ ಅಷ್ಟೇ. 80 ಲೀಟರ್ನ ಟೋಟಲ್ ಫ್ಯೂಯಲ್ ಟ್ಯಾಂಕ್ ಬರುತ್ತೆ. ಆ್ಯಾವ್ರೇಜ್ ಕೊಡುತ್ತೆ 10.5ರಿಂದ 15.2ವರೆಗೆ. BS6 ಎಂಜಿನಲ್ಲಿ ಸ್ವಲ್ಪ ರಿಫೈನ್ಮೆಂಟ್ ಬಿಟ್ಟರೆ ಮೈಲೇಜಿನ ಸ್ವಲ್ಪ ಚೇಂಜಸ್ ಇದೆ. 1ರಿಂದ 2ವರೆಗೆ ಕಿಲೋಮೀಟರ್ ಜಾಸ್ತಿನೇ ಕೊಡುತ್ತೆ ಇದು ಮೈಲೇಜ್. ಹಾಗಿದ್ರೆ ಕಾರ್ ಕನ್ನಡಿಗ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಕಾರ್ ವ್ಲಾಗ್ಸ್ಗಳಿಗೆ ಸಬ್ಸ್ಕ್ರೈಬ್ ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ.
ನಾವು ಯಾವುದೇ ಕಾರಿನ ವೀಡಿಯೋ ಹಾಕಬೇಕಾದ್ರೆ ನಿಮಗೆ ಫಸ್ಟ್ ನೋಟಿಫೈ ಬರುತ್ತೆ. ಇದಾಯಿತು ಫಾರ್ಚುನರ್ನ ರಿವ್ಯೂ. ಹೀಗನ್ಸು ನಿಮಗೆ ಕಮೆಂಟಲ್ಲಿ ತೋರಿಸಿ, ಶೇರ್ ಮಾಡಿ, ಲೈಕ್ ಕೂಡ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಡ್ರೈವ್ ಸೇಫ್.